ಅಲ್ಲು ಅರ್ಜುನ್ ನಟನೆಯ ಪುಷ್ಪಾ 2 ಸಿನಿಮಾ ಕಳೆದ ತಿಂಗಳು ಬಿಡುಗಡೆಯಾಗಿ ಬಾಕ್ಸ್ ಆಫೀಸ್ನಲ್ಲಿ ಅಬ್ಬರಿಸಿದೆ. ಬಾಕ್ಸ್ ಆಫೀಸ್ನಲ್ಲಿ ಹಲವು ದಾಖಲೆಗಳನ್ನ ಮಾಡಿದೆ ಪುಷ್ಪಾ 2 ಸಿನಿಮಾ ಬಿಡುಗಡೆಯಾಗಿ 2 ತಿಂಗಳಾಗ್ತಾ ಬಂದಿದೆ. ಇನ್ನು ಬಾಕ್ಸ್ ಆಫೀಸ್ನಲ್ಲಿ ಒಳ್ಳೆಯ ಕಲೆಕ್ಷನ್ ಅನ್ನೇ ಮಾಡ್ತಿದೆ ಈ ಸಿನಿಮಾ. ಇದೀಗ ಪುಷ್ಪಾ 2 ಸಿನಿಮಾ OTTಗೆ ಬರೋದಕ್ಕೆ ರೆಡಿಯಾಗಿದ್ದು ಹಲವು ವಿಶೇಷತೆಗಳೊಟ್ಟಿಗೆ ಈ ಸಿನಿಮಾ OTTಯಲ್ಲಿ ಬಿಡುಗಡೆ ಆಗ್ತಾ ಇದೆ. ಪುಷ್ಪಾ 2 ಸಿನಿಮಾ ಜನವರಿ 30ರಂದು OTTಯಲ್ಲಿ ಬಿಡುಗಡೆ ಆಗುತ್ತೆ. ವಿಶ್ವ OTT ದೈತ್ಯ ನೆಟ್ಫ್ಲಿಕ್ಸ್ ನಲ್ಲಿ ಪುಷ್ಪಾ 2 ಸಿನಿಮಾ ಜನವರಿ 30ರಂದು ಸ್ಟ್ರೀಮಿಂಗ್ ಆರಂಭಿಸಲಿದೆ. ವಿಶೇಷತೆ ಏನಂದ್ರೆ ಸಿನಿಮಾದ ತೆಲುಗು ಹಾಗೂ ಮಲಯಾಳಂ ಭಾಷೆಗಳಲ್ಲಿ ಬಿಡುಗಡೆ ಆಗಲಿದೆ. ಆದ್ರೆ ಹಿಂದಿ ಭಾಷೆಯಲ್ಲಿ ಸಿನಿಮಾ ಬಿಡುಗಡೆ ಆಗ್ತಾ ಇಲ್ಲ. ಪುಷ್ಪಾ 2 ಸಿನಿಮಾದ ಹಿಂದಿ ಆವೃತ್ತಿ ತುಸು ತಡವಾಗಿ ನೆಟ್ಫ್ಲಿಕ್ಸ್ ನಲ್ಲಿ ಬಿಡುಗಡೆ ಆಗಲಿದೆ. ಬಹುತೇಕರಿಗೆ ತಿಳಿದಿರುವಂತೆ ಪುಷ್ಪಾ 2 ಸಿನಿಮಾ ಚಿತ್ರಮಂದಿರದಲ್ಲಿ ಬಿಡುಗಡೆಯಾಗಿ 2 ವಾರಕ್ಕೂ ಹೆಚ್ಚು ಸಮಯವಾದ ಬಳಿಕ ಹೆಚ್ಚುವರಿ 20 ನಿಮಿಷದ ದೃಶ್ಯಗಳನ್ನ ಸೇರಿಸಿ ಮತ್ತೊಮ್ಮೆ ಸಿನಿಮಾ ಬಿಡುಗಡೆ ಮಾಡಲಾಯಿತು. ಆ ಹೆಚ್ಚುವರಿ ಸೀನ್ಗಳನ್ನ ಸಿನಿಮಾದ OTT ಬಿಡುಗಡೆಗೆ ಸೇರಿಸಲಾಗಿದೆ. ಆದ್ರೆ ಈ ಹೆಚ್ಚುವರಿ ದೃಶ್ಯಗಳಿಗೆ ಹಿಂದಿ ಡಬ್ಬಿಂಗ್ ಆಗಿಲ್ಲವಾದ್ರಿಂದ ಸಿನಿಮಾದ ಹಿಂದಿ ಆವೃತ್ತಿ ಬಿಡುಗಡೆ ತಡವಾಗಿದೆ ಅನ್ನಲಾಗ್ತಾ ಇದೆ. ಪುಷ್ಪಾ 2 ಸಿನಿಮಾದ ಡಿಜಿಟಲ್ ಹಕ್ಕನ್ನ ನೆಟ್ಫ್ಲಿಕ್ಸ್ ಖರೀದಿ ಮಾಡಿದೆ. ಕೆಲ ಸುದ್ದಿಗಳ ಪ್ರಕಾರ ಪುಷ್ಪಾ 2 ಸಿನಿಮಾದ ಡಿಜಿಟಲ್ ಹಕ್ಕಿದೆ ಬರೋಬ್ಬರಿ 200 ಕೋಟಿ ರೂಪಾಯಿ ಹಣವನ್ನ ನೀಡಲಾಗಿದೆ ಎನ್ನಲಾಗಿದೆ. ಈ ಹಿಂದೆ RRR ಸಿನಿಮಾಕ್ಕೆ ಸಹ ನೆಟ್ಫ್ಲಿಕ್ಸ್ ಭಾರಿ ಮೊತ್ತ ನೀಡಿತ್ತು. ನೆಟ್ಫ್ಲಿಕ್ಸ್ ನಲ್ಲಿ ಬಿಡುಗಡೆ ಆದ ಬಳಿಕ RRR ವಿಶ್ವ ಮನ್ನಣೆ ಗಳಿಸಿತ್ತು. ಹಾಗಾಗಿ ಈಗ ಪುಷ್ಪಾ 2 ಸಹ ನೆಟ್ಫ್ಲಿಕ್ಸ್ ನಲ್ಲಿ ಬಿಡುಗಡೆಯಾದ ಬಳಿಕ ವಿಶ್ವ ಮಟ್ಟದಲ್ಲಿ ಖ್ಯಾತಿ ಗಳಿಸುವ ಸಾಧ್ಯತೆ ಎಂಬುದು ಚಿತ್ರತಂಡದ ನಿರೀಕ್ಷೆ.